ಬಿ, ಬ, ಬ. ಇದು ನಿಮಗೆ ಬ್ಲೆಂಡಿಂಗ್ ಟು ಕಾನ್ಸನೆಂಟ್ ಪ್ಲಸ್ ವಾವೆಲ್ ಅಲ್ಲಿ ಬ್ಯಾ, ಬೆ, ಬಿ, ಬ, ಬ. ಇದು ಕನ್ನಡ ಕಾಗುಣಿತ ಏನು? ಕ, ಕ, ಕಿ, ಕಿ, ಕು. ಅದೇ ತರ ಡ, ಡೆ, ಡಿ, ಡ, ಡ. ಕನ್ನಡದಲ್ಲಿ ಡ, 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 ಡಿ, ಡಿ, ಡು. ಫ್ಯಾಫ್, ಗ್ಯಾ, ಗೆ, ಗಿ, ಗ, ಗ. ಕನ್ನಡದಲ್ಲಿ ಗ, ಗ, ಗಿ, ಗಿ, ಗು. ಹ, ಹೇ, ಹಿ, ಹ, ಹ. ಅದು ನೆಕ್ಸ್ಟ್ ಹೇಳೋಣ ಅಂತಿದ್ದೆ ನಾನು, ನೀವೇ ಕೇಳಿದ್ರಿ. ಹ, ಹೇ, ಹಿ, ಹ, ಹ. ಕನ್ನಡದಲ್ಲಿ ಹ, ಹ, ಹಿ, ಹಿ, ಹು, ಹು. ಇಂಗ್ಲಿಷ್ ಅಲ್ಲಿ ಜ, ಜೆ, ಜಿ, ಜ, ಜ. ಮ್ಯೂಟ್ ಮಾಡ್ಕೊಳ್ಳಿ, ನೀವು ಪ್ರಶ್ನೆ ಕೇಳಿದ್ಮೇಲೆ ಮ್ಯೂಟ್ ಮಾಡ್ಕೋಬೇಕು. ಜ, ಜೆ, ಜಿ, ಜ, ಜ. ಕನ್ನಡದಲ್ಲಿ ಜ, ಜ, ಜೆ, ಜ, ಜ, ಜಿ, ಜಿ, ಜು, ಜು. ಸ್ವರಗಳು ಹಾಗೋಗುತ್ತೆ. ಆಮೇಲೆ ಕೆ ಇದು ಬೇಡ, ಆಮೇಲೆ ಹೇಳ್ತೀನಿ. ಲ, ಲೇ, ಲಿ, ಲ, ಲ. ಕನ್ನಡದಲ್ಲಿ ಲಾ, ಲಾ, ಲಿ, ಲಿ, ಲು. ಅಷ್ಟೇ, ಸೇಮ್ ಇದೇ ಪ್ಯಾಟರ್ನ್ ನಾನು ಹೇಳ್ತಾ ಇರೋದು. ಇಲ್ಲಿ ನಾವು ಎಲ್ಲಾ ಮೊಬೈಲ್ಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಒಂದೊಂದಕ್ಕೆ ಒಂದೊಂದು ಮೊಬೈಲ್ಸ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಬ್ಯಾಬ್, ಕ್ಯಾಟ್, ಡ್ಯಾಫ್, ಫ್ಯಾಗ್, ಗ್ಯಾಗ್. ಹೀಗೆ ಕನ್ನಡ ಇಂಗ್ಲಿಷ್ ಅಲ್ಲಿ ಓದ್ಬೇಕಾದ್ರೆ ಈ ತರ ಓದ್ತೀವಿ. ಅಥವಾ ನೀವು ಇಲ್ಲಿಂದ ಇದನ್ನ ಈ ತರ ಓದ್ರಿ. ಇಲ್ಲಿಂದ ಈ ತರ ಓದೋದಾದ್ರೆ ನೋಡಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ಅಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕ್ಯಾಪ್, ಬೆ, ಪೆ, ಬಿ, ಪಿ, ಬ, ಪ, ಬ, ಪ. ಇದೇ ಕಾಗುಣಿತ, ಆದ್ರೆ ಇಲ್ಲಿ ಅಕ್ಷರಗಳು ಬೇರೆ ಇರ್ತವೆ. ಫಸ್ಟ್ ಲೆವೆಲ್ ಕಾಗುಣಿತ ಇಂಗ್ಲಿಷ್ ಅಲ್ಲಿ ಇದು, ಸೆಕೆಂಡ್ ಲೆವೆಲ್ ಕಾಗುಣಿತ ಇದು, ಥರ್ಡ್ ಲೆವೆಲ್ ಕಾಗುಣಿತ ಇದು. ಸೊ ಒಂದು ಹಂತವಾಗಿ ನಾವು ಹೋದ್ರೆ ಮಾತ್ರ ನಮಗೆ ಇದಾಗುತ್ತೆ. ಅದ್ರ ಮಧ್ಯದಲ್ಲಿ ಈ ಅಕ್ಷರಗಳು, ಎರಡು ಅಕ್ಷರಗಳು ಸೇರಿದಾಗ, ಕಾಗುಣಿತದಲ್ಲಿ ಎರಡು ಅಕ್ಷರಗಳು ಸೇರಿದಾಗ ಇದು ಡಿಫ್ರೆಂಟ್ ಬ್ಲೆಂಡಿಂಗ್ ಸೌಂಡ್ಸ್. ಅಂದ್ರೆ ನಾವು ಫಸ್ಟ್ ಏನ್ ಹೇಳ್ತಾ ಬಂದಿದೀವಿ ಇಲ್ಲಿ, ಇದ್ರಲ್ಲಿ ಏನಿದೆ ನಿಮಗೆ ಈ ಸೌಂಡ್ಸ್ ನಾನು ಏನು ಹೇಳಿದ್ದೀನಿ, ಇದು ಬೇಸಿಕ್ ಆಗಿ ನಾವು ಅ, ಬ, ಕ, ಡ, ಫ, ಗ ಈ ತರ ಓದಿರ್ತೀವಿ. ಇದೇ ಸೌಂಡ್ ಇಲ್ಲಿ ಸೇರಿದಾಗ ಏನಾಗುತ್ತೆ, ಅಕ್ಷರಗಳ ಜೊತೆ ಸೇರಿದಾಗ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗೋದು ಗಮನಿಸಬೇಕು. ಇಲ್ಲಿ ಆ ಚೇಂಜ್ ಆಗೋದನ್ನ ನಾನು ನಿಮಗೆ ಇಲ್ಲಿ ಕಲರ್ ಚೇಂಜ್ ಆಗಿ ಕಾಣ್ತಾ ಇದೆಯಾ? ಅಲ್ಲಿ AW ಕಲರ್ ಚೇಂಜ್ ಇದೆಯಾ? ರೆಡ್, ಕೆಲವು ಇದರಲ್ಲಿ ಫೋನ್ ಅಲ್ಲಿ ಕ್ಲಾರಿಟಿ ಕಾಣಲ್ಲ ಅನ್ಸುತ್ತೆ. AW ಕಲರ್ ಚೇಂಜ್ ಇದೆಯಾ? ಹಾ, ಸೊ ಕಲರ್ ಚೇಂಜ್ ಆಗಿರೋದು ನಿಮಗೆ ಉಚ್ಚಾರಣೆ ನಾವು ಅದೇ ತರ ಬರಲ್ಲ. ಫಸ್ಟಿಗೆ ನಾನು ಏನು ಹೇಳ್ಕೊಟ್ಟೆ ಅದೇ ತರ ಬರಲ್ಲ. AR ಅಂತ ಬಂದಾಗ ಆರ್ ಅಂತ, AR ಗೆ ಎರಡು ಸೌಂಡ್ ಇದೆ. ಆರ್, ಆರ್, ಮೂರು ಸೌಂಡ್ ಇದೆ. ಆರ್, ಆರ್. AW ಬಂದಾಗ ಒಂದೇ ಸೌಂಡ್. ಅಂದ್ರೆ ಇದು ಚೇಂಜ್ ಇದೆ ಅಂತ ನಾನು ಈ ತರ ರೆಡ್ ಅಲ್ಲಿ ಕೊಟ್ಟಿರೋದು. AY ಬಂದಾಗ ಚೇಂಜ್ ಇದೆ. ಹಾಗಾಗಿ ಈ ಕಾಂಬಿನೇಷನ್ ನಿಮಗೆ ರೆಡ್ ಅಲ್ಲಿ ಏನೇನು ಕಾಣಿಸುತ್ತೆ ಅದೆಲ್ಲ ನಾವು ಮಾಮೂಲಿ ABCD ಅ, ಬ, ಕ ಅಂತ ನೋಡಿದೀವಲ್ಲ, ಅದಕ್ಕಿಂತ ಸ್ವಲ್ಪ ಚೇಂಜ್ ಆಗಿರುತ್ತೆ. ಇದೇ ಕಾಗುಣಿತ, ಇದೇ ನಿಮಗೆ ಒತ್ತಕ್ಷರ ಅಲ್ಲ, ಒತ್ತಕ್ಷರ ಮುಂದೆ ಬರುತ್ತೆ. ಇದು ಕಾಗುಣಿತ. ನಮಗೆ ಈಗ ನೋಡಿ, ಕನ್ನಡದಲ್ಲೇ ನಾನು ನಿಮಗೆ ಬರೆದು ತೋರಿಸ್ತೀನಿ, ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ವ್ಯಂಜನ, ಕನ್ನಡದಲ್ಲಿ ವ್ಯಂಜನ, ಫಸ್ಟ್ ವ್ಯಂಜನ ಯಾವುದು? ಕ ಅಲ್ವಾ? ಕನ್ನಡದಲ್ಲಿ ಕ, ಕ, ಕಿ, ಕಿ, ಕು, ಕು. ಓಕೆ, ಈಗ ಇದರಲ್ಲಿ ರಸ್ವ ಸ್ವರನೂ ಇದೆ, ದೀರ್ಘ ಸ್ವರನೂ ಇದೆ. ಕನ್ನಡದಲ್ಲಿ ರಸ್ವ ಸ್ವರನೂ ತಗೊಂಡಿದ್ದೀನಿ, ದೀರ್ಘ ಸ್ವರನೂ ತಗೊಂಡಿದ್ದೀನಿ. ಆದ್ರೆ ನಾನು ಹೇಳಿರೋದು ಇಂಗ್ಲಿಷ್ ಅಲ್ಲಿ ರಸ್ವ ಸ್ವರಗಳನ್ನ ಮಾತ್ರ ತಗೊಂಡಿದ್ದೀವಿ, ಶಾರ್ಟ್ ವೊವೆಲ್ಸ್ ಮಾತ್ರ ತಗೊಂಡಿದ್ದೀವಿ. ಹಾಗಾಗಿ ಇದನ್ನ ಬಿಟ್ಬಿಡೋಣ, ಅಲ್ಲ ಇರಲಿ ಸದ್ಯಕ್ಕೆ. ಈಗ ನಾನು ಕನ್ನಡ ಇಂಗ್ಲಿಷ್ ಅಲ್ಲಿ ಬರೆಯೋದಾದ್ರೆ, ಇಂಗ್ಲಿಷ್ ಅಲ್ಲಿ ಕಾಗುಣಿತ ಬರೆಯೋದಾದ್ರೆ ಬ, ಬಾ, ಬಿ ಫಸ್ಟ್. ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಸ್ವರ ವ್ಯಂಜನ ಯಾವುದು? ಫಸ್ಟ್ ವ್ಯಂಜನ ಇದು. ಇಂಗ್ಲಿಷ್ ಅಲ್ಲಿ ವ್ಯಂಜನ ಯಾವುದು? ಬಿ. ಬ, ಬಾ, ಬಿ, ಬಿ, ಬು, ಬೂ ಅಂತ ನಾನು ಬರಿಬೇಕು. ಬಟ್ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡೋ ವೊವೆಲ್ಸ್ ಯಾವುದು? ಅ, ಎ, ಇ, ಅ, ರೈಟ್? ಸೊ ಬ, ಆ, ಬಾ, ಆಮೇಲೆ ಬೆ.
ಇಂಗ್ಲಿಷ್ ಪ್ರಕಾರ ನಾವಿಲ್ಲಿ ಇದೇ ತರ ಬರಲ್ಲ. ಇಂಗ್ಲಿಷಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಬ್ಯಾ, ಬೆ, ಬಿ, ಬಾ, ಆ ಮೇಲ್ಗಡೆ ಒಂದು ಲೈನ್ ಹಾಕಿದ್ದೀನಿ, ವಿಚ್ ಮೀನ್ಸ್ ಆ ಸೌಂಡ್ ಅದು ಬ. ಇಂಗ್ಲಿಷ್ ಅಲ್ಲಿ ಕಾಗುಣಿತ ಏನದು? ಆ, ಎ, ಇ, ಅ. ಬ್ಯಾ, ಬಿ, ಎ, ಬ್ಯಾ. ಬೆ, ಬಿ, ಇ, ಬೆ. ಬಿ, ಬಿ, ಐ, ಬಿ. ಬಾ, ಬಿ, ಒ, ಬ. ಬ, ಬಿ, ಯು, ಬ. ಇದೆ ಇಂಗ್ಲಿಷಲ್ಲಿ ಕಾಗುಣಿತ. ಬ್ಯಾ, ಬೆ, ಬಿ, ಬ, ಬ. ಬ್ಯಾ, ಬೆ, ಬಿ, ಬ, ಬ. ನೆಕ್ಸ್ಟ್ ಅಕ್ಷರ ಯಾವುದು? ಸಿ. ಸಿದು ಉಚ್ಚಾರಣೆ ಕ್ಯಾ, ಸೆ, ಸಿ, ಕಾಕ. ಡಿ, ಡ್ಯಾ, ಡೆ, ಡಿ, ಡಾಡ್. ಎಫ್, ಫ್ಯಾ, ಫೆ, ಫಿ, ಫಾಫ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಇನ್ ಇಂಗ್ಲಿಷ್. ಇಂಗ್ಲಿಷಲ್ಲಿ ಹಿಂಗೆ ವರ್ಕ್ ಆಗೋದು. ಕನ್ನಡದಲ್ಲಿ ಕ, ಕಾಕಿ ಅಂದ್ರೆ ನಾವು ಕನ್ನಡದಲ್ಲಿ 13 ಸ್ವರ ಕ, ಕಾಕಿ, ಕಿ, ಕು, ಕು, ಕೃ, ಕೆ, ಕೆ, ಕೈ, ಕು, ಕು, ಕೌ, ಕಂ, ಕಹ. ಇಂಗ್ಲಿಷಲ್ಲಿ ಅಷ್ಟೊಂದು ಸ್ವರಗಳು ಬರೋದಿಲ್ಲ, ಒಟ್ಟಿಗೆ ಬರುತ್ತೆ. ಆದ್ರೆ ನಾನು ನಿಮಗೆ ಫಸ್ಟ್ಗೆ ಹೇಳಿದೆ 70% ಆ, ಎ, ಇ, ಅ ಬರೋದ್ರಿಂದ ನಾವು ದೀರ್ಘ ಸ್ವರಗಳನ್ನು ಬಿಟ್ಟು ಬಿಡಬೇಕು. ಈಗ ನಾವು ಕನ್ನಡದಲ್ಲೇ ಇರೋ ತರನೇ ನಾನು ಇಂಗ್ಲಿಷಲ್ಲಿ ಬರಿಬೇಕು ಅಂತ ನೀವು ಬಯಸಿದ್ರೆ, ಓಕೆ, ಕನ್ನಡದಲ್ಲೇ ನಾನು ಇರೋದನ್ನ ಇಂಗ್ಲಿಷಲ್ಲೇ ಬರಿಬೇಕು ಅಂತ ನೀವು ಬಯಸಿದ್ರೆ ಅದಕ್ಕೆ ಬೇರೆ ಮೆಥಡ್ ಇದೆ. ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ ಅನ್ಸುತ್ತೆ ಅಲ್ವಾ? ಕಳೆದ ಕ್ಲಾಸಲ್ಲಿ ಇದನ್ನು ತೋರಿಸಿದೆ ನಾನು. ಆಕ್ಚುಲಿ ಇದು ಇಷ್ಟು ಬೇಗ ತೋರಿಸೋ ಅವಶ್ಯಕತೆ ಇಲ್ಲ, ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಕನ್ನಡದಲ್ಲಿ ಹೆಂಗಿದೆ, ಇಂಗ್ಲಿಷಲ್ಲಿ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಈಗ ಕನ್ನಡದಲ್ಲಿ ಕಾಗುಣಿತ ಆಮೇಲೆ ನೋಡೋಣ. ಕನ್ನಡದಲ್ಲಿ ಕಗೆ ನಾವು ಕೆ ಬಳಸ್ತೀವಿ ಕನ್ನಡದಲ್ಲಿ. ಈ ಕಡೆ ಕನ್ನಡದಲ್ಲಿ ಇಂಗ್ಲಿಷ್ ಬರೆಯೋದು, ಬಟ್ ಇಂಗ್ಲಿಷಲ್ಲಿ ಕೆಗೆ ನಾವು ಕೆ, ಸಿ, ಸಿ ಕೆ, ಸಿ ಎಚ್ ಬಳಸ್ತೀವಿ. ಅದು ಎಲ್ಲೆಲ್ಲಿ ಬರುತ್ತೆ ಅಂತ ಈಗಲೇ ಗೊತ್ತಾಗಲ್ಲ ನಿಮಗೆ. ಹಾಗೆ ಕನ್ನಡದಲ್ಲಿ ಗೆ ನಾವು ಕೆ ಎಚ್ ಬಳಸ್ತೀವಿ. ಬರಿಬೇಕಾದ್ರೆ ಕನ್ನಡದಲ್ಲಿ ಕೆ ಎಚ್ ಅಂತ ಬರಿತೀವಿ. ಇಂಗ್ಲಿಷಲ್ಲಿ ಕೆ ಎಚ್ ಅಂತ ಯಾವುದೇ ಪದದಲ್ಲಿ ಬರೋದಿಲ್ಲ, ಕನ್ನಡದಲ್ಲಿ ಮಾತ್ರ ನಾವು ಬಳಸೋದು. ರೇಖಾ ಅಂತ ಬರಿಬೇಕಾದ್ರೆ ಆರ್, ಇ, ಕೆ, ಎಚ್, ಎ ಅಂತ ಬರಿತೀವಿ. ರೇಖಾ, ಕೆ ಎಚ್, ಎ. ಕೆ ಎಚ್ ಅಂತ ಇಂಗ್ಲಿಷಲ್ಲಿ ಇಲ್ಲ ಅದು. ಸೊ ಅಂತ ಬಂದಾಗ ಜಿ ಅಂತ ಬರಿತೀವಿ. ಓಕೆ, ಸೊ ಕಾಗುಣಿತ ನಿಮಗೆ ಹೇಳಬೇಕಾದ್ರೆ, ಓಕೆ, ನಾನು ಕಾಗುಣಿತನೇ ಇಲ್ಲೇ ತೋರಿಸ್ತೀನಿ. ಕಾಗುಣಿತ ನಾವು ಕನ್ನಡದಲ್ಲಿ ಬರೆಯೋದಾದ್ರೆ, ಕನ್ನಡದಿಂದ ಇಂಗ್ಲಿಷಿಗೆ ಬರೆಯೋದಾದ್ರೆ, ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಕನ್ನಡವನ್ನ ಇಂಗ್ಲಿಷಲ್ಲಿ ಬರೆದಾಗ ಅದು ಬೇರೆ ತರ ಇರುತ್ತೆ, ಇಂಗ್ಲಿಷನ್ನ ಇಂಗ್ಲಿಷಲ್ಲಿ ಬರೆದಾಗ ಬೇರೆ ಅಕ್ಷರ ಇರುತ್ತೆ. ಅದು ಎರಡನ್ನೂ ಮಿಕ್ಸ್ ಮಾಡಬಾರ್ದು. ವಿಡಿಯೋ ಕರೆಕ್ಟಾಗಿ ಬರ್ತಿದ್ಯಾ, ಬ್ಲರ್ ಆಗ್ತಾ ಇದೆಯಾ, ಏನು ಸಮಸ್ಯೆ? ಓಕೆ, ಸೊ ಈಗ ನೋಡಿ, ಕ, ಕಾ, ಕಿ, ಕಿ. ಇದನ್ನ ನೀವು ಕನ್ನಡದಲ್ಲಿ ಹೇಳ್ಕೊಡಿ, ಇಂಗ್ಲಿಷಲ್ಲಿ ಹೇಳ್ಕೊಡಿ ಅಂತ ಹೇಳಿದ್ರೆ, ಇಂಗ್ಲಿಷಲ್ಲಿ ಹೆಂಗೆ ಹೇಳ್ಕೊಡ್ಬೇಕು ನಿಮಗೆ? ಇಂಗ್ಲಿಷ್ ಪದ ಬರೀಲಿಕ್ಕೆ ಹೇಳ್ಕೊಡ್ಬೇಕು ಅಥವಾ ಕನ್ನಡ ಪದವನ್ನ ಇಂಗ್ಲಿಷಲ್ಲಿ ಬರೀಲಿಕ್ಕೆ ಹೇಳ್ಕೊಡ್ಬೇಕು? ಅದನ್ನ ನೀವು ಕ್ಲಿಯರ್ ಆಗಿ ಹೇಳ್ಬೇಕು. ಈಗ ಕನ್ನಡ ಪದವನ್ನ ಇಂಗ್ಲಿಷಲ್ಲಿ ಬರೆಯಕ್ಕೆ ನಾನು ಹೇಳ್ಕೊಡ್ಲಾ, ಅಥವಾ ಇಂಗ್ಲಿಷ್ ಪದವನ್ನ ಇಂಗ್ಲಿಷಲ್ಲೇ ಬರೆಯಕ್ಕೆ ಈ ಕಾಗುಣಿತ ಹೆಂಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಹೇಳ್ಬೇಕಾ? ಇವೆರಡರಲ್ಲಿ ಈ ಎರಡು ಪ್ರಶ್ನೆಗೆ ಯಾವ್ದಾದ್ರು ಒಂದು. ಇಂಗ್ಲಿಷ್ ಪದನ ಇಂಗ್ಲಿಷಲ್ಲೇ ಬರಿಬೇಕು. ಹಂಗಾದ್ರೆ ಈ ಕ ಅನ್ನೋದು ಉಚ್ಚಾರಣೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಿ ಯು ಪಿ, ಈ ಸಿ ಯು ಬಂದಾಗ ಇದನ್ನ ಸಿ ಯು ಪಿ ಕಪ್. ಹಾಗಾದ್ರೆ ಕ ಅನ್ನೋ ಉಚ್ಚಾರಣೆಗೆ ಏನು? ಸಿ ಯು ತಾನೆ, ಕೆ ಎ ಅಲ್ಲ. ಇದು ನೆನ್ಪಿಟ್ಕೊಳ್ಳಿ, ಕ ಅನ್ನೋದಕ್ಕೆ ಕೆ ಎ ಅಲ್ಲ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಬರಿಬೇಕಾದ್ರೆ ಕ